ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಅದ್ಭುತವಾದ ಆಧ್ಯಾತ್ಮಿಕ ರಹಸ್ಯವನ್ನು ನಿಮ್ಮ ಮುಂದೆ ಅನಾವರಣಗೊಳಿಸಲಿದ್ದೇವೆ. ಇದನ್ನು ಶತಮಾನಗಳಿಂದ ನಮ್ಮಿಂದ ಮರೆಯಾಗಿಡಲ್ಪಟ್ಟಿತ್ತು. ಈ ಕಾರಣದಿಂದಾಗಿ 99% ಜನರಿಗೆ ಇದು ಕೇವಲ ಶರೀರದ ಒಂದು ಭಾಗವೆಂದು ಭಾವಿಸಿದ್ದಾರೆ. ಇಂದು ನಾವು ಆ ಗುಪ್ತ ರಹಸ್ಯವನ್ನು ಬಹಿರಂಗಪಡಿಸಲಿದ್ದೇವೆ. ಫ್ರೆಂಡ್ಸ್, ಇದು ನಿಮ್ಮ ಅಂಗಾಲುಗಳಿಗೆ ಸಂಬಂಧಿಸಿದೆ. ಹೌದು, ನೀವು ಪ್ರತಿದಿನ ಭೂಮಿಯನ್ನು ಸ್ಪರ್ಶಿಸುವ ನಿಮ್ಮ ಅಂಗಾಲುಗಳು, ಇವುಗಳ ಮೂಲಕ ನೀವು ನಿಲ್ಲಬಲ್ಲಿರಿ, ನಡೆಯಬಲ್ಲಿರಿ. ಆದರೆ ಇದರಲ್ಲಿ ಅಡಗಿರುವುದು ಧನ, ಭಾಗ್ಯ ಮತ್ತು ಇಷ್ಟಾರ್ಥ ಸಿದ್ಧಿಯ ಗುಪ್ತ ದ್ವಾರ. ಇದು ನಿಮ್ಮ ಅದೃಷ್ಟವನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲದು. ಆದ್ದರಿಂದ ಈ ವಿಡಿಯೋವನ್ನು ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸೊ ಈಗ ಬನ್ನಿ ಈ ರಹಸ್ಯವನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಫ್ರೆಂಡ್ಸ್, ನೀವು ಎಂದಿಗಾದರೂ ಯೋಚಿಸಿದ್ದೀರಾ, ಏಕೆ ಕೆಲವು ಸಾಧುಗಳು ಪಾದರಕ್ಷೆಗಳಿಲ್ಲದೆ ನಡೆಯುತ್ತಾರೆ ಎಂದು? ಹೇಗೆ ಕೆಲವು ತಾಂತ್ರಿಕ ವಿಧಾನಗಳಲ್ಲಿ ಅಂಗಾಲುಗಳ ಕೆಳಗೆ ಶಕ್ತಿಯನ್ನು ಜಾಗೃತಗೊಳಿಸುವ ಬಗ್ಗೆ ಮಾತನಾಡುತ್ತಾರೆ? ಫ್ರೆಂಡ್ಸ್, ಇದು ಸಾಮಾನ್ಯ ರಹಸ್ಯವಲ್ಲ. ಸ್ವತಃ ಭಗವಾನ್ ವಿಷ್ಣುವು ಈ ರಹಸ್ಯದೊಂದಿಗೆ ಸಂಬಂಧ ಹೊಂದಿದ್ದಾರೆ. ಫ್ರೆಂಡ್ಸ್, ನಮ್ಮ ಅಂಗಾಲುಗಳಿಂದಲೇ ಭೂಮಿ, ನೀರು, ಅಗ್ನಿ ತತ್ವಗಳು ನಿಯಂತ್ರಿಸಲ್ಪಡುತ್ತವೆ. ಈ ತತ್ವಗಳು ಸಮತೋಲನದಲ್ಲಿದ್ದಾಗ ಜೀವನದಲ್ಲಿ ಮಾನಸಿಕ ಶಾಂತಿ, ಆರ್ಥಿಕ ಪ್ರಗತಿ ಮತ್ತು ಇಚ್ಛಾಶಕ್ತಿಯ ಸಿದ್ಧಿಯನ್ನು ಪಡೆಯುವುದು ಸುಲಭವಾಗುತ್ತದೆ. ಭಾರತೀಯ ಯೋಗ ಮತ್ತು ಆಯುರ್ವೇದದಲ್ಲಿ ಶರೀರವನ್ನು ಶಕ್ತಿ ಕೇಂದ್ರವೆಂದು ಪರಿಗಣಿಸಲಾಗಿದೆ. ಆದರೆ ಬಹಳಷ್ಟು ಜನರಿಗೆ ತಿಳಿಯದ ವಿಷಯವೇನೆಂದರೆ, ಅಂಗಾಲುಗಳಲ್ಲಿ 7,000ಕ್ಕಿಂತ ಹೆಚ್ಚು ನಾಡಿಗಳಿವೆ. ಇವುಗಳಲ್ಲಿ ಹೆಚ್ಚಿನ ನಾಡಿಗಳು ನೇರವಾಗಿ ಮೂಲಾಧಾರ ಚಕ್ರದೊಂದಿಗೆ ಸಂಬಂಧ ಹೊಂದಿವೆ. ಇದು ಧನ, ಭದ್ರತೆ ಮತ್ತು ಸ್ಥಿರತೆಯ ಮೂಲ. ಅಂಗಾಲುಗಳು ಭೂಮಿಯ ಶಕ್ತಿಯನ್ನು ನಾವು ಗ್ರಹಿಸುವ ಸ್ಥಳ. ಈ ಅಂಗಾಲುಗಳ ಮೂಲಕವೇ ಭೂಮಿ ತತ್ವವು ಸಕ್ರಿಯಗೊಳ್ಳುತ್ತದೆ. ಅದಕ್ಕಾಗಿಯೇ ಭೂಮಿಯ ಮೇಲೆ ಬರಿಗಾಲಿನಲ್ಲಿ ನಡೆಯುವುದನ್ನು ಒಂದು ಸಾಧನೆ ಎಂದು ಪರಿಗಣಿಸಲಾಗಿದೆ. ಫ್ರೆಂಡ್ಸ್, ಈ ರಹಸ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ನಾವು ನಿಮಗೊಂದು ಚಿಕ್ಕ ಕಥೆಯನ್ನು ಹೇಳುತ್ತೇನೆ. ಆ ನಂತರ ಕೇವಲ 21 ದಿನಗಳಲ್ಲಿ ಪೂರ್ಣಗೊಳಿಸಬಹುದಾದ ಒಂದು ವಿಧಾನವನ್ನು ವಿವರಿಸುತ್ತೇನೆ. ಇದರ ಮೂಲಕ ನೀವು ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಬಹುದು. ಇನ್ನು ಸ್ಟೋರಿ ಏನು ಅಂದ್ರೆ, ಒಬ್ಬ ಬಾಲ ಸಾಧಕನ ಬಗ್ಗೆ. ಇವರನ್ನು ಇಂದು ಜಗತ್ತು ಸಿದ್ಧಯೋಗಿ ಬಾಲಕನಾಥ್ ಎಂದು ಗುರುತಿಸುತ್ತದೆ. ಆದರೆ ಕೆಲವೇ ಜನರಿಗೆ ತಿಳಿದಿರುವ ವಿಷಯವೇನೆಂದರೆ, ಅವನ ಸಿದ್ಧಿಯ ರಹಸ್ಯವು ಯಾವುದೇ ಪರ್ವತದ ಗುಹೆಯಲ್ಲಾಗಲಿ ಅಥವಾ ದೊಡ್ಡ ತಾಂತ್ರಿಕ ಯಂತ್ರದಲ್ಲಾಗಿರಲಿ ಅಡಗಿರಲಿಲ್ಲ. ಬದಲಿಗೆ ಅವನ ಅಂಗಾಲುಗಳಲ್ಲಿ ಅಡಗಿತ್ತು. ಹಿಮಾಲಯದ ತಪ್ಪಲಿನಲ್ಲಿ ಕಂದಾಪುರ್ ಎಂಬ ಗ್ರಾಮವಿತ್ತು. ಅಲ್ಲಿ 12 ವರ್ಷದ ಬಾಲಕನೊಬ್ಬನಿದ್ದನು. ಸಂಪೂರ್ಣವಾಗಿ ಶಾಂತ ಮತ್ತು ಒಂಟಿ. ಆದರೆ ಅವನೊಳಗೆ ಅಸಾಧಾರಣವಾದ ಜಿಜ್ಞಾಸೆ ಇತ್ತು. ಅವನಿಗೆ ಆಟಗಳಲ್ಲಿ ಆಸಕ್ತಿ ಇರಲಿಲ್ಲ, ಮನೆಯ ಜಗಳಗಳಲ್ಲೂ ಆಸಕ್ತಿ ಇರಲಿಲ್ಲ. ಅವನು ಪ್ರತಿ ಬೆಳಿಗ್ಗೆ ಕಾಡಿನತ್ತ ಹೋಗುತ್ತಿದ್ದನು. ಅದು ಕೂಡ ಚಪ್ಪಲಿಗಳಿಲ್ಲದೆ, ಮಂಜು ಇರಲಿ, ಕಲ್ಲುಗಳಿರಲಿ, ಬರಿಗಾಲಲ್ಲಿ ನಡೆದುಕೊಂಡು ಸಾಗುತ್ತಿದ್ದನು. ಗ್ರಾಮಸ್ಥರು ಅವನನ್ನು ನೋಡಿ, ಈ ಹುಡುಗ ಯಾರೋ ಹುಚ್ಚ ಇರಬೇಕು, ಇಷ್ಟು ಚಳಿಯಲ್ಲಿ ಬರಿಗಾಲಿನಲ್ಲಿ ನಡೆಯುತ್ತಿದ್ದಾನೆ ಎನ್ನುತ್ತಿದ್ದರು. ಆದರೆ ಆ ಬಾಲಕ ಏನನ್ನು ಹುಡುಕುತ್ತಿದ್ದನು? ಈ ಸಂಸಾರಕ್ಕೆ ಮೀರಿದ ಏನನ್ನು. ಒಂದು ರಾತ್ರಿ ಅವನು ದಟ್ಟವಾದ ಕಾಡಿನಲ್ಲಿ ಧ್ಯಾನ ಮಾಡುತ್ತಿದ್ದಾಗ ಅವನಿಗೆ ಒಂದು ಕನಸು ಬಿತ್ತು. ಒಬ್ಬ ದಿವ್ಯ ಪುರುಷ, ನೀಲಿ ಶರೀರದವನು. ಅವನ ಚರಣಗಳಿಂದ ಪ್ರಕಾಶ ಹೊರಹೊಮ್ಮುತ್ತಿತ್ತು. ಆ ಪುರುಷನು ಈ ರೀತಿಯಾಗಿ ಹೇಳಿದನು, ನೀನು ಭೂಮಿಯನ್ನು ತಾಯಿಯಂತೆ ಸ್ಪರ್ಶಿಸಿದರೆ ಅದು ನಿನಗೆ ಮಗನಂತೆ ಶಕ್ತಿಯನ್ನು ನೀಡುತ್ತದೆ. ನಿನ್ನ ಅಂಗಾಲುಗಳು ಬ್ರಹ್ಮಾಂಡ ಇದ್ದಾಗೆ, ನಿನ್ನೊಳಗೆ ಪ್ರವೇಶಿಸುವ ದ್ವಾರಗಳು. ನೀನು ಕೇವಲ ಬರಿಗಾಲಿನಲ್ಲಿ ನಡೆ. ಪ್ರತಿ ಹೆಜ್ಜೆಯಲ್ಲೂ ಈ ಮಂತ್ರವನ್ನು ಜಪಿಸು. ಆ ಮಂತ್ರ ಯಾವುದೆಂದರೆ ಓಂ ಭೂಮೈ ನಮಃ. ಬೆಳಿಗ್ಗೆ ಎದ್ದ ತಕ್ಷಣ ಆ ಬಾಲಕನು ಜೀವನ ಪರ್ಯಂತ ಚಪ್ಪಲಿ ಧರಿಸುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದನು. ಅವನು ಪ್ರತಿದಿನ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ತನ್ನ ಅಂಗಾಲುಗಳನ್ನು ತೊಳೆದು ಅವುಗಳನ್ನು ಪೂಜಿಸಲು ಪ್ರಾರಂಭಿಸಿದನು. ಅವುಗಳನ್ನು ಶ್ರೀ ವಿಷ್ಣುವಿನ ಪದ್ಮ ಚರಣಗಳೆಂದು ಭಾವಿಸಿ ಪ್ರತಿದಿನ ತುಪ್ಪದಿಂದ ಮಸಾಜ್ ಮಾಡಿ ಅವುಗಳೊಂದಿಗೆ ಮಾತನಾಡುತ್ತಿದ್ದನು. ಇದನ್ನು ನೋಡಿದ ಜನರು ಅವನನ್ನು ನೋಡಿ ಗೇಲಿ ಮಾಡುತ್ತಾ ನಗುತ್ತಿದ್ದರು. ಆದರೆ ಆ ಬಾಲಕನ ಕಣ್ಣುಗಳಲ್ಲಿ ಏನೋ ಇತ್ತು, ಒಂದು ಶಾಂತಿ, ಒಂದು ಜ್ವಾಲೆ, ಒಂದು ನಿಶ್ಚಯ. 21 ದಿನಗಳ ನಂತರ ಒಂದು ಅದ್ಭುತವಾದ ಚಮತ್ಕಾರ ನಡೆಯಿತು. ಅಂದು ಅವನು ತನ್ನ ಗ್ರಾಮದ ಬಾವಿಯ ಬಳಿ ಧ್ಯಾನ ಸ್ಥಿತಿಯಲ್ಲಿ ಕುಳಿತಿದ್ದನು. ಆಗ ಒಬ್ಬ ವೃದ್ಧ ಮಹಿಳೆ ಅವನ ಬಳಿಗೆ ಬಂದು, ಮಗು, ನನ್ನ ಮನೆಯಲ್ಲಿ ವರ್ಷಗಳಿಂದ ಲಕ್ಷ್ಮೀ ದೇವಿ ಬಂದಿಲ್ಲ, ನೀನು ನನ್ನ ಮನೆಯಲ್ಲಿ ಹೆಜ್ಜೆ ಇಡಬಲ್ಲೆಯಾ ಎಂದು ಕೇಳಿದಳು. ಆಗ ಬಾಲಕನು ನಕ್ಕು ನಿಶಬ್ದವಾಗಿ ಅವಳ ಮನೆಗೆ ಹೋದನು. ಅವನು ಮನೆಯಲ್ಲಿ ಹೆಜ್ಜೆ ಇಟ್ಟ ತಕ್ಷಣ ಅಲ್ಲಿದ್ದ ಹಳೆಯ ಪೆಟ್ಟಿಗೆಯಿಂದ ಬಂಗಾರದ ನಾಣ್ಯಗಳು ಉದುರಿದವು. ಗ್ರಾಮದಲ್ಲಿ ಸುದ್ದಿ ಹರಡಿತು. ಈ ಬಾಲಕ ಎಲ್ಲಿ ಹೆಜ್ಜೆ ಇಡುತ್ತಾನೋ ಅಲ್ಲಿ ಸಂಪತ್ತು ಬರುತ್ತದೆ. ಜನರು
ಜನರು ಅವನನ್ನು ಅಂಗಾಲು ಸಿದ್ಧ ಬಾಬಾ ಎಂದು ಕರೆಯಲು ಪ್ರಾರಂಭಿಸಿದರು. ಆದರೆ ಬಾಲಕನಾಥ್ ಹೀಗೆ ಹೇಳಿದನು, ನಾನು ಯಾವುದೇ ಚಮತ್ಕಾರ ಮಾಡಿಲ್ಲ, ನಾನು ಕೇವಲ ಒಂದು ಕೆಲಸ ಮಾಡಿದ್ದೇನೆ. ಅದು ನನ್ನ ಅಂಗಾಲುಗಳನ್ನು ಸಾಧನೆಯ ಕೇಂದ್ರವನ್ನಾಗಿ ಮಾಡಿಕೊಂಡಿದ್ದೇನೆ. ಪ್ರತಿದಿನ ಅವುಗಳನ್ನು ತಾಯಿಯಂತೆ ತೊಳೆದನು. ಭಗವಾನ್ ವಿಷ್ಣುವಿನ ಚರಣಗಳಂತೆ ಪೂಜಿಸಿದನು. ಶರೀರದಲ್ಲಿ ಅತಿ ಕಡೆಗಣಿಸಲ್ಪಟ್ಟ ಭಾಗವನ್ನು ನನ್ನ ಭಾಗ್ಯ ಕೇಂದ್ರವನ್ನಾಗಿ ಮಾಡಿಕೊಂಡೆನು. ಫ್ರೆಂಡ್ಸ್, ಈ ಕಥೆ ಕೇವಲ ಪ್ರೇರಣೆಯಲ್ಲ, ಒಂದು ಸಾಧನೆಯ ಮಾರ್ಗವನ್ನು ತೋರಿಸುತ್ತದೆ. ನಮ್ಮ ಶರೀರದಲ್ಲಿ ಅತ್ಯಂತ ಕಡೆಗಣಿಸಲ್ಪಟ್ಟಿದ್ದಕ್ಕೆ ಪ್ರೀತಿ ಮತ್ತು ಶ್ರದ್ಧೆಯನ್ನು ನೀಡಿದರೆ ಅದೇ ನಿನ್ನನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತದೆ. ಬಾಲಕನಾಥನು ತನ್ನ ಅಂಗಾಲುಗಳನ್ನು ಒಂದು ದೇವಾಲಯವನ್ನಾಗಿ ಮಾಡಿಕೊಂಡನು. ಹಾಗೆಯೇ ನೀವು ಕೂಡ ಅವುಗಳನ್ನು ಸಾಧನೆಯ ಸಾಧನವನ್ನಾಗಿ ಮಾಡಿಕೊಳ್ಳಬಹುದು. ಏಕೆಂದರೆ ಬರಿಗಾಲಿನಲ್ಲಿ ನಡೆಯುವುದು ಒಂದು ಸಾಧನೆ. ಯೋಗ ಶಾಸ್ತ್ರಗಳ ಪ್ರಕಾರ ಅಂಗಾಲುಗಳಲ್ಲಿ ಒಂದು ಸೂಕ್ಷ್ಮ ಬ್ರಹ್ಮದ್ವಾರವಿರುತ್ತದೆ. ಇದನ್ನು ಪಾದತಂತ್ರ ದ್ವಾರ ಎನ್ನುತ್ತಾರೆ. ಈ ದ್ವಾರವು ಭೂಮಿಯಿಂದ ಬರುವ ಶಕ್ತಿಯನ್ನು ಮೇಲಕ್ಕೆ ಕೊಂಡೊಯ್ದು ಇಷ್ಟಾರ್ಥ ಸಿದ್ಧಿ, ಜೀವನ ಶಕ್ತಿ ಮತ್ತು ಭಾಗ್ಯ ಪ್ರವಾಹವನ್ನು ಜಾಗೃತಗೊಳಿಸುತ್ತದೆ. ಒಬ್ಬ ಸಿದ್ಧ ಯೋಗಿ ಹೇಳಿದಂತೆ ಪಾದತಂತ್ರವನ್ನು ಜಾಗೃತಗೊಳಿಸಿದವನ ಪ್ರತಿ ಇಷ್ಟಾರ್ಥವು ನೆರವೇರುತ್ತದೆ. ಭಗವಾನ್ ವಿಷ್ಣುವಿನ ಚರಣಗಳು ಅತ್ಯಂತ ಪೂಜನೀಯವೆಂದು ಪರಿಗಣಿಸಲ್ಪಡುತ್ತವೆ. ಪ್ರತಿಯೊಬ್ಬ ದೇವತೆಯು ತಲೆಬಾಗಿ ಆತನ ಚರಣಗಳನ್ನು ಪೂಜಿಸುತ್ತಾರೆ. ಆ ಚರಣಗಳಲ್ಲಿಯೇ ಮಾತಾ ಲಕ್ಷ್ಮೀದೇವಿ ವಾಸವಾಗಿರುತ್ತಾಳೆ. ಶ್ರೀ ಭಾಗವತದಲ್ಲಿ ವರ್ಣಿಸಿದಂತೆ ಶ್ರೀ ವಿಷ್ಣುವಿನ ಚರಣ ಕಮಲಗಳು ಅನಂತ ಬ್ರಹ್ಮಾಂಡಗಳಿಗೆ ಆಧಾರ. ಅಂಗಾಲುಗಳ ಗುಪ್ತ ರೂಪವೇ ಪದ್ಮಪಾದ. ಇದು ಭಗವಾನ್ ವಿಷ್ಣುವಿನ ಪದ್ಮನಾಭ ರೂಪದೊಂದಿಗೆ ಸಂಬಂಧ ಹೊಂದಿದೆ. ಅದಕ್ಕಾಗಿಯೇ ನಾವು ನಮ್ಮ ಅಂಗಾಲುಗಳ ಸಾಧನೆ ಮಾಡಿದರೆ ವಿಷ್ಣು ತತ್ವವನ್ನು ಜಾಗೃತಗೊಳಿಸುತ್ತೇವೆ. ಮಾತಾ ಲಕ್ಷ್ಮೀ ದೇವಿ ಸ್ವಯಂ ಆಗಿ ಬರುತ್ತಾಳೆ. ಫ್ರೆಂಡ್ಸ್, ಬನ್ನಿ ಈಗ ಈ ರಹಸ್ಯವನ್ನು ಬಳಸಿಕೊಂಡು ನಿಮ್ಮ ಅದೃಷ್ಟವನ್ನು ಹೇಗೆ ಬದಲಾಯಿಸಿಕೊಳ್ಳಬಹುದೆಂದು ಚರ್ಚಿಸೋಣ. ಮೊದಲನೇದಾಗಿ, ರಾತ್ರಿ ಮಲಗುವ ಮುನ್ನ ಸ್ನಾನ ಮಾಡಿ ಶಾಂತವಾದ ಕೋಣೆಯಲ್ಲಿ ಕುಳಿತುಕೊಳ್ಳಿ. ಈಗ ಸ್ವಲ್ಪ ಹಸುವಿನ ತುಪ್ಪ ಅಥವಾ ಎಣ್ಣೆಯನ್ನು ತೆಗೆದುಕೊಂಡು ನಿಮ್ಮ ಅಂಗಾಲುಗಳನ್ನು 5 ನಿಮಿಷಗಳ ಕಾಲ ಮೃದುವಾಗಿ ಮಸಾಜ್ ಮಾಡಿ. ಹೀಗೆ ಮಾಡುತ್ತಾ ಮನಸ್ಸಿನಲ್ಲಿ ಈ ಮಂತ್ರವನ್ನು ಜಪಿಸಿ. ಓಂ ಭೂಮೈ ನಮಃ. ಈ ಮಂತ್ರವು ಭೂಮಿ ತತ್ವವನ್ನು ಜಾಗೃತಗೊಳಿಸುತ್ತದೆ. ಆ ನಂತರ ನಿಮ್ಮ ಇಷ್ಟಾರ್ಥವನ್ನು, ಸಂಕಲ್ಪವನ್ನು ಅಥವಾ ಮನೋಕಾಮನೆಯನ್ನು ಸ್ಪಷ್ಟವಾಗಿ ಯೋಚಿಸಿ. ಉದಾಹರಣೆಗೆ, ನನ್ನ ಜೀವನದಲ್ಲಿ ಸಂಪತ್ತು ಬರುತ್ತದೆ, ನನ್ನ ಮನೋಕಾಮನೆ ನೆರವೇರುತ್ತದೆ ಎಂದು ಅಂದುಕೊಳ್ಳಿ. ಈ ಕ್ರಿಯೆಯನ್ನು 21 ದಿನಗಳ ಕಾಲ ಪ್ರತಿದಿನ ಮಾಡಿ. ನೀವು ಗಮನಿಸುತ್ತೀರಿ, ನಿಮ್ಮ ಶರೀರ ಹಗುರವಾಗಿದೆ, ಮನಸ್ಸು ಸ್ಥಿರವಾಗಿದೆ ಮತ್ತು ಜೀವನದಲ್ಲಿ ಹೊಸ ಅವಕಾಶಗಳ ಮಳೆ ಸುರಿಯುತ್ತಿದೆ ಎಂದು. ಎರಡನೆಯ ವಿಧಾನ, ಒಂದು ಚಿಕ್ಕ ದೀಪವನ್ನು ಹಚ್ಚಿ ಅದರಲ್ಲಿ ಹಸುವಿನ ತುಪ್ಪ ಮತ್ತು ಒಂದು ತುಳಸಿ ಎಲೆಯನ್ನು ಹಾಕಿ. ಆ ನಂತರ ನಿಮ್ಮ ಅಂಗಾಲುಗಳನ್ನು ತೊಳೆದು ಒಣಗಿಸಿ. ಈಗ ಸ್ವಲ್ಪ ಕುಂಕುಮ ಅಥವಾ ಚಂದನವನ್ನು ತೆಗೆದುಕೊಂಡು ನಿಮ್ಮ 2 ಅಂಗಾಲುಗಳ ಮೇಲೆ ಒಂದೊಂದು ಓಂ ಚಿಹ್ನೆಯನ್ನು ಬರೆಯಿರಿ. ಆ ನಂತರ 108 ಬಾರಿ ಈ ಮಂತ್ರವನ್ನು ಜಪಿಸಿ. ಓಂ ಪದ್ಮ ವಿಷ್ಣವೇ ನಮಃ. ಈಗ ನಿಮ್ಮ ಮನಸ್ಸಿನಲ್ಲಿರುವ ವಿಶೇಷ ಇಷ್ಟಾರ್ಥವನ್ನು ಸ್ಪಷ್ಟವಾಗಿ ಯೋಚಿಸಿ. ಉದಾಹರಣೆಗೆ, ನನ್ನ ಜೀವನದಲ್ಲಿ ಧನ ಪ್ರವಾಹ ಬರುತ್ತದೆ, ನನ್ನ ಮನೋಕಾಮನೆ ನೆರವೇರುತ್ತಿದೆ. ಫ್ರೆಂಡ್ಸ್, ಈ ಸಾಧನೆಯನ್ನು ಪಾದತಲ ಲಕ್ಷ್ಮೀ ತಂತ್ರ ಸಾಧನೆ ಎನ್ನುತ್ತಾರೆ. ಈ ಸಾಧನೆಯನ್ನು ಯಾವುದೇ ಶುಕ್ರವಾರದಿಂದ ಪ್ರಾರಂಭಿಸಿ ಸತತವಾಗಿ 21 ದಿನಗಳ ಕಾಲ ಮಾಡಿ. ಆದರೆ ಒಂದು ಕ್ಷಣ ನಿಲ್ಲಿ. ಈ ಸಾಧನೆ ಮಾಡುವ ಮೊದಲು ಕೆಲವು ವಿಶೇಷ ವಿಷಯಗಳನ್ನು ನೆನಪಿಟ್ಟುಕೊಳ್ಳಬೇಕು. ಈ ಸಾಧನೆಯ ಸಮಯದಲ್ಲಿ ಮಾಂಸ, ಮದ್ಯ ಮತ್ತು ಕೋಪದಿಂದ ದೂರವಿರಿ. ಅಂಗಾಲುಗಳಿಗೆ ಅಪವಿತ್ರವಾದ ಕೈಗಳನ್ನು ತಾಗಿಸಬೇಡಿ. ಯಾವಾಗಲೂ ಅವುಗಳನ್ನು ಶುದ್ಧವಾಗಿಡಿ. ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದರೆ ಅಂಗಾಲುಗಳು ಆತ್ಮ ಮತ್ತು ಭೂಮಿ ಎರಡು ಸೇರುವ ದ್ವಾರ. ಆದ್ದರಿಂದಲೇ ಯಾರು ತನ್ನ ಅಂಗಾಲುಗಳನ್ನು ಸಾಧನೆಯ ಅಂಗವನ್ನಾಗಿ ಮಾಡಿಕೊಳ್ಳುತ್ತಾನೋ ಅವನಿಗೆ ಈ ಸಂಸಾರವು ಒಂದು ಆಶೀರ್ವಾದವಾಗಿ ಪರಿಣಮಿಸುತ್ತದೆ. ಈ ರಹಸ್ಯ ತಂತ್ರವು ಯೋಗ ಮತ್ತು ವೇದಗಳಲ್ಲಿ ಅಡಗಿದೆ. ಆದರೆ ಈಗ ಈ ರಹಸ್ಯವು ಸಾಮಾನ್ಯ ಜನರಿಗೆ ತಲುಪಬೇಕಾದ ಸಮಯ ಬಂದಿದೆ. ಆದ್ದರಿಂದ ಈ ರಹಸ್ಯವನ್ನು ತಮ್ಮ ಅದೃಷ್ಟವನ್ನು ಬದಲಾಯಿಸಿಕೊಳ್ಳಲು ಬಯಸುವವರಿಗೆ ಅಥವಾ ಸಾಧನೆಯ ರಹಸ್ಯಗಳು ತಿಳಿದವರಿಗೆ ಇದನ್ನು ತಲುಪಿಸಿ. ಫ್ರೆಂಡ್ಸ್, ಈ ಅದ್ಭುತವಾದ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಜಗತ್ತಿನ ಸೂತ್ರಧಾರಿ ಶ್ರೀಕೃಷ್ಣನನ್ನು ಸ್ಮರಿಸುತ್ತಾ ಜೈ ಶ್ರೀಕೃಷ್ಣ ವಾಸುದೇವ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಕೃತಜ್ಞತೆಯನ್ನು ತಿಳಿಸಿ. ಧನ್ಯವಾದಗಳು.